ಮುಂಡಕೈ ಪ್ರದೇಶದಲ್ಲಿ ಭೂಕುಸಿತ ಹೇಗಾಯಿತು ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಥರ ಒಂದು ಸುಂದರವಾದ ಟೀ ಎಸ್ಟೇಟ್. ಸೊ ಈ ಭಾಗದಲ್ಲಿ ಟೀ ಎಸ್ಟೇಟ್ ಏನಿದೆ ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಕುಸಿತ ಉಂಟಾಗಿರುವಂಥದ್ದು ಅಂತೇಳಿ. ಅಂದರೆ ಇದೇ ರೀತಿ ಇದ್ದಂತಹ ಒಂದು ಟೀ ಎಸ್ಟೇಟ್ನ ಗುಡ್ಡ ಏನಿತ್ತು ಆ ಒಂದು ಗುಡ್ಡ ಕುಸಿದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಇಲ್ಲಿಗೆ ದೊಡ್ಡ ದೊಡ್ಡ ಬಂಡೆಗಳು ಮರಗಳು ಎಲ್ಲವೂ ಕೂಡ ಕೊಚ್ಕೊಂಡು ಬಂದಿರುವಂಥದ್ದು. ಈ ಭಾಗದಲ್ಲಿ ಸಂಪೂರ್ಣವಾಗಿ ಏನು ಆ ಬಂಡೆಗಳ ರಾಶಿಯನ್ನು ನೋಡ್ಬೋದಾಗಿದೆ. ಇದು ಮುಂಡಕೈ ಪ್ರದೇಶ. ಸೊ ಇಲ್ಲಿಗೆ ಬಂದು ಬಿದ್ದಂಥ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಕಾರ್ಮಿಕರು ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು. ಸೊ ಇಲ್ಲಿ ಕಾರ್ಮಿಕರು ಏನಕ್ಕಿದ್ರು ಅಂತ ಹೇಳಿದರೆ ನೋಡ್ಬೋದಾಗಿದೆ. ನಮ್ಮ ಕ್ಯಾಮ್ರಾಮನ್ ರಾಜೇಶ್ ಕೂಡ ಅದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ಒಂದು ಟೀ ಎಸ್ಟೇಟ್ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಟೀ ಎಸ್ಟೇಟ್ ಏನಿದೆ ಸೊ ಟೀ ಎಸ್ಟೇಟ್ ಪಕ್ಕದಲ್ಲಿರುವಂಥ ಟೀ ಫ್ಯಾಕ್ಟ್ರಿ. ಸೊ ಈ ಒಂದು ಟೀ ಫ್ಯಾಕ್ಟ್ರಿ ಏನಿತ್ತು ಇಲ್ಲಿಗೆ ಬರ್ತಾ ಇದ್ದಂತಹ ಕಾರ್ಮಿಕರು ಇಲ್ಲೇ ಸಾಕಷ್ಟು ಮನೆ ಮಾಡ್ಕೊಂಡು ಇದ್ದಿದ್ದಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಕೂಡ ಮನೆಯಲ್ಲೇ ರಾತ್ರಿ ಮಲಗಿದ್ರು. ಮತ್ತು ಇದೇ ರೀತಿ ಟೀ ಫ್ಯಾಕ್ಟ್ರಿಗಳು ಸಾಕಷ್ಟು ಇದೆ. ಸೊ ಅಲ್ಲೆಲ್ಲರೂ ಕೂಡ ಇದ್ದಂತಹ ಕಾರ್ಮಿಕರು ಈಗ ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು. ಅಂದರೆ ಏನು ಜನರ ಡೆನ್ಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಇಲ್ಲಿ ವಾಸುವ ಪ್ರಮಾಣ ಜಾಸ್ತಿ ಇತ್ತು. ಸೊ ಆದ್ದರಿಂದ ಗುಡ್ಡ ಕುಸಿದಿದ್ದಂಥದ್ದು ಸಂಪೂರ್ಣವಾಗಿ ಟೀ ಎಸ್ಟೇಟ್ ಮೇಲೆ ಮತ್ತು ಪಕ್ಕದಲ್ಲಿ ಹರಿತಾ ಇದ್ದಂತಹ ನದಿಯ ಮೇಲೆ ಬಂದಿರುವಂಥದ್ದು ಮತ್ತು ಅದರ ಅಕ್ಕಪಕ್ಕ ಇದ್ದಂತಹ ಮನೆಗಳಿಗೂ ಕಂಪ್ಲೀಟ್ ಆಗಿ ನುಗ್ಗಿದ್ದಂಥದ್ದು. ಸೊ ಅದರಿಂದ ಅಲ್ಲಿ ಇಷ್ಟೊಂದು ಮೃತರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಇದು ಕಾರಣ ಆಗಿರುವಂಥದ್ದಕ್ಕೆ ಅಂತ ಹೇಳಿದರೆ ಆ ಒಂದು ನೀರಿನ ಪ್ರದೇಶದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಕೊಂಡಿದ್ರು. ಟೀ ಫ್ಯಾಕ್ಟ್ರಿ ಇದ್ದಂಥ ಕಾರಣದಿಂದಾಗಿ ಸಾಕಷ್ಟು ಜನಸಂಖ್ಯೆ ಇಲ್ಲಿ ಬೀಡುಬಿಟ್ಟಿತ್ತು. ಆದ್ದರಿಂದ ಮೃತರ ಸಂಖ್ಯೆ ಪ್ರಮಾಣ ಇಷ್ಟೊಂದು ಹೆಚ್ಚಾಗಲಿಕ್ಕೆ ಇದು ಒಂದು ಕಾರಣ ಕೂಡ ಆಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ವಯನಾಡು.